ಮಾಡಬೇಡಿ, ಸೀರಿಯಸ್ ಪಿಕ್ಚರ್ ಮಾಡಬೇಡಿ ಸರ್. ನಿಮ್ಮ ಲವ್ ಫೇಲ್ಯೂರ್ ಥರ ಎಲ್ಲ ಮಾಡಬೇಡಿ ಸರ್. ನಮ್ಮಲ್ಲಿ ತುಂಬ ನಗಕ್ಕೆ ಇಷ್ಟಪಡ್ತಾರೆ ಅಂತ ನಮ್ಮ ಡೈರೆಕ್ಟರ್ ಸಂದೀಪ್ ಸರ್ ನಗನಗ್ತಾ ಹೊರಗೆ ಬರಬೇಕು ಸರ್. ಐ ಥಿಂಕ್ ನಿಮಗೆಲ್ಲ ನೆನಪಿರೋ ಹಾಗೆ ನಾನು ಒಂದು 4 ವರ್ಷದ ಹಿಂದೆ ತುಳು ಚಿತ್ರರಂಗದ ಒಂದು ಕ್ರಿಕೆಟ್ ಇದಕ್ಕೆ ಬಂದಿತ್ತು ಫಂಕ್ಷನ್. ಅಲ್ಲಿ ಅನಿಸಿತ್ತು ಒಂದು ಪಿಕ್ಚರ್ ಮಾಡಬೇಕು ಅಂತ. ನನಗಿಂತ ಹೆಚ್ಚಿಗೆ ನನ್ನ ಹೆಂಡತಿಗೆ, ಅಂದರೆ ಆಕೆಗೆ ತುಳು ಸಿನಿಮಾಗಳು ಮಾಡಬೇಕು, ನಾನು ಮಾಡಬೇಕು, ಕನ್ನಡ ಮಾಡ್ತಿದ್ದೇನೆ, ನನ್ನ ಭಾಷೆದೊಂದು ಸಿನಿಮಾ ಮಾಡಬೇಕು, ಬಟ್ ತುಂಬ ಹಿಲ್ಲೇರಿಯಸ್ ಇರಬೇಕು, ಒಬ್ಬಡ ಕಥೆ ಇರಬೇಕು, ಲಾರ್ಜ್ ಸ್ಕೇಲಲ್ಲಿ ಮಾಡಬೇಕು, ಚೆನ್ನಾಗಿ ಮಾಡಬೇಕು ನಾನು ಅಂತ ಹೇಳ್ತಿದ್ದಾರೆ. ರೈಟ್ ಟೈಮ್ ರೈಟ್ ಸ್ಕ್ರಿಪ್ಟ್ ಸಿಕ್ಕಿದೆ ಅವ್ರಿಗೆ, ಪ್ರೊಡಕ್ಷನ್ ಹೌಸ್ಗೆ, ಅವ್ರ ಪ್ರೊಡ್ಯೂಸರು, ನಾನು ಗೆಸ್ಟ್. ಶಿಲ್ಪನ್ಗೆ ರೈಟ್ ಟೈಮ್ ಒಂದು ಒಳ್ಳೆಯ ಸ್ಕ್ರಿಪ್ಟ್ ಸಿಕ್ಕಿದೆ. ಅದ್ರ ಜೊತೆಯಲ್ಲಿ ನಮ್ಮ ಡೈರೆಕ್ಷನ್ ಟೀಮ್ ಸಂದೀಪ್, ಮೋಹನ್, ಕಿಶೋರ್, ವೆರಿ ಟ್ಯಾಲೆಂಟೆಡ್ ಅವರು. ನಾನು ಕೂಡ ಕತೆ ಕೇಳಿದೆ, ಶಿಲ್ಪ ಹೇಳ್ತಿದ್ರು ಸಖದ ಮಾಡಿದ್ದಾರೆ ಹುಡುಗರು, ಕತೆ ಫ್ಯಾಂಟಾಸ್ಟಿಕ್ ಇದೆ, ಕತೆ ಕೇಳಿ ನೀವು ಒಂದ್ಸಲಿ ಅಂತ. ಸೊ ನಾನು ಕೇಳಿದಾಗಲೂ ಐ ಥಿಂಕ್ ಇಟ್ ವಾಸ್ ವೆರಿ ಒಂದು ಎಂಟರ್ಟೈನಿಂಗ್ ಅಂತೀವಲ್ಲ, ತುಂಬಾ ಮಜಾ ಆಯಿತು. ಅದ್ರ ಜೊತೆ ಕಥೆನೂ ತುಂಬ ಚೆನ್ನಾಗಿ ಮಾಡಿದ್ರು ಇಡೀ ಡೈರೆಕ್ಷನ್ ಟೀಮ್. ಆ್ಯಂಡ್ ಈ ಕಥೆ ಮಾಡಿದಾಗ ಯಾರು ನಾಯಕ ನಟ ಅಂದರೆ ಒಂದು ಫ್ರೆಶ್ ಆಗಿ, ಹೂ ಈಸ್ ವೆರಿ ಪ್ಲೆಸೆಂಟ್ ಅಂತ ಹೇಳಿ ನಾವು ನಿತ್ಯವನ್ನು ನಮ್ಮ ಡಿಪಾರ್ಟ್ಮೆಂಟು, ನಮ್ಮ ಪ್ರೊಡಕ್ಷನ್ ಹೌಸ್ ಆಯಿತು ಆಯ್ಕೆ ಮಾಡಿದ್ದಾರೆ. ಆಲ್ ದ ಬೆಸ್ಟ್.
ಆ್ಯಂಡ್ ನಮ್ಮ ಹೀರೋಯಿನ್ ಆಗಿ ಅಮೃತ ಅವರು ಮಾಡ್ತಿದ್ದಾರೆ, ವೆರಿ ಪಾಪ್ಯುಲರ್. ಆ್ಯಂಡ್ ಸೀರಿಯಲ್ಸ್ ಮಾಡಿದ್ದಾರೆ, ನಮ್ಮ ತುಳು ಸಿನಿಮಾಗಳು ಮಾಡಿದ್ದಾರೆ. ತುಂಬ ಖುಷಿ ಇದೆ. ಸೊ ಹಾಗಾಗಿ ಒಂದು ತುಳು ಸಿನಿಮಾ ಮಾಡೋದು ಗೋಲ್ಡನ್ ಮೂವೀಸ್ ಮಾಡ್ತಾಯಿದ್ದಾರೆ. ತುಳುನಾಡಿನ ಎಲ್ಲ ಕಲಾಭಿಮಾನಿಗಳು ನೋಡಿ ಆಶೀರ್ವದಿಸಿ ಒಂದು ಏನಾಗುತ್ತೆ, ಎಲ್ಲರೂ ಸಿನಿಮಾಗಳನ್ನ ಮಾಡ್ತೀವಿ. ಈಗ ಎಲ್ಲರೂ ಮಾಡ್ತೀವಿ. ಒಂದು ಇಂಡಸ್ಟ್ರಿ ಈಗ ತುಂಬ ಚೆನ್ನಾಗಿ ಆಗ್ತಾಯಿದೆ. ತುಳು ಇಂಡಸ್ಟ್ರಿ ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ ಇದ್ದಾರೆ. ಸಿನಿಮಾ ನಿಮಗೆ ಮೂಲ ಕಥೆ ಅನ್ನೋದು ವೆರಿ ಇಂಪಾರ್ಟೆಂಟ್. ಯಾವುದೇ ಸಿನಿಮಾ ಮಾಡೋದು ಕಥೆಗಾರರು, ರೈಟರ್ಸು ಭಾಳ ಚೆನ್ನಾಗಿದೆ. ಆ ನಿಟ್ಟಿನಲ್ಲಿ ನಮ್ಮ ಪಿಕ್ಚರ್ ಸಿನಿಮಾದ ಕಥೆ ಒಂದು ಎಂಟರ್ಟೈನಿಂಗ್ ಆಗಿದೆ. ಎಲ್ಲರಿಗೂ ಭಾಳ ಖುಷಿ. ಸರ್ ಪಾತ್ರ ಇದೆ ಸರ್, ನಿಮ್ಮ ಪಾತ್ರ ಇಷ್ಟ. ನನಗಿನ್ನೂ ಕ್ಯಾರೆಕ್ಟರ್ ಕೊಟ್ಟಿಲ್ಲ ಸರ್. ಚೆಲ್ಲಾಟ ಮೂವಿ ಮಂಗಳೂರು ಕಡೆ ಕೂಡ ಶೂಟಿಂಗ್. ಓಕೆ, ಅಂದರೆ ಅವ್ರಿನ್ನೂ ಕೇಳ್ಕೊಂಡಿಲ್ಲ ಸರ್. ಈ ನಮ್ಮದೇ ಪ್ರೊಡಕ್ಷನ್ ಅನ್ನೋದಕ್ಕಿಂತ ನಮ್ಮ ಪ್ರೊಡ್ಯೂಸರ್ ಇನ್ನೂ ಹೇಳಿಲ್ಲ. ಮೋಸ್ಟ್ಲಿ ಸಾಂಗಲ್ಲಿ ಖಂಡಿತವಾಗ್ಲೂ ಮಾಡಿ ನನಗೆ ಆಸೆ ಇದೆ. ಬಿಕಾಸ್ ನೋಡಿ, ನಮ್ಮ ಪ್ರೊಡಕ್ಷನ್ ಅಂತ ಮಾಡಿದಾಗ ನನಗೆ ಗೊತ್ತು, ನಮ್ಮನ್ನು ಇಷ್ಟಪಡೋರು ತುಳುನಾಡಲ್ಲಿ ಹೆಚ್ಚು ಜನ ಇದ್ದಾರೆ. ಸೊ ಅವ್ರಿಗೋಸ್ಕರ ಆದರೂ ನಾನು ಖಂಡಿತವಾಗ್ಲೂ ಕಾಣಿಸ್ಕೊಳ್ತೇನೆ. ಕಾಂತಾರ ಸಿನಿಮಾದಲ್ಲಿ ಆ ರೀತಿ ರಿಚುವಲ್ಸ್ ಈ ಸಿನಿಮಾ ಅಲ್ಲಿ ಅಂದರೆ ನಮ್ಮ ತುಳುನಾಡಲ್ಲಿ ನಡೆಯುವಂಥ ಒಂದು ಫ್ಯಾಮಿಲಿ ಡ್ರಾಮಾ. ನೀವು ಚೆಲ್ಲಾಟ ಕೇಳಿದ್ರೆ ನನಗೂ ಮಂಗಳೂರಿಗೂ ಒಂದು ಅಭಿನವ ಸಂಬಂಧ. ಬಿಕಾಸ್ ನನ್ನ ಮೊದಲನೇ ಚಿತ್ರದ ನಿರ್ಮಾಪಕರು ಜಗದೀಶ್ ಕೋಟ್ಯಾನವರು ಮಂಗಳೂರವರು, ಕ್ಯಾಮ್ರಾಮ್ಯಾನು ಸುವರ್ಣ ಅವರು ಮಂಗಳೂರವರು, ಡೈರೆಕ್ಟ್ರು ನಮ್ಮ ಬೈಂದೂರವರು, ಮ್ಯೂಸಿಕ್ ಡೈರೆಕ್ಟ್ರು ಮಂಗಳೂರವರು. ಫಸ್ಟ್ ಸಿನಿಮಾ ಅವತ್ತಿಂದನೂ ಅದೊಂದು ಬಾಂಧವ್ಯ ಇದೆ. ಕೊನೆಗೆ ಮದುವೆ ಆಗಿದ್ದು ಮಂಗಳೂರವ್ರನ್ನೇ. ಸೊ ಈಗ ಅವ್ರು ಡೈರೆಕ್ಟ್ ಮಾಡ್ತಾವ್ರು ಮನೆಯಲ್ಲಿ. ಸೊ ಫಸ್ಟಿಂದನೂ ನನಗದೊಂದು ಕನೆಕ್ಷನ್ ಭಾಳ ಇದೆ. ನಾನು ಚೆಲ್ಲಾಟ ಮಾಡಿದಾಗ ಐ ವಾಸ್ 24-25 ಇಯರ್ಸ್. ಆ್ಯಂಡ್ ಕಾಮಿಡಿ ಟೈಮ್ ಮಾಡಬೇಕಾದ್ರೂ ಮಂಗಳೂರು, ಈಗ ಈ ಬೆಲ್ಟಿಂದ ಭಾಳಷ್ಟು ಒಂದು ಲೆಟರ್ಗಳೆಲ್ಲ ಬರ್ತೀವಿ. ಆ್ಯಂಡ್ ಅರ್ಜುನು ನನಗೆ ನಮ್ಮ ಮುಗುಳ್ನಗೆ ಶೂಟಿಂಗಲ್ಲಿ ಅರ್ಜುನ ಹೇಳೋಂಗೆ ಬೆಸ್ಟ್ ಕ್ಯಾಮಿಂಗು, ಒಳ್ಳೆ ಕ್ಯಾರೆಕ್ಟರ್ಸ್. ಅವತ್ತಿಂದನೂ ಅರ್ಜುನ ಪರಿಚಯ. ಅರ್ಜುನೇ ಕರ್ಕೊಂಡು ಹೋಗಿದ್ದು ನನಗೆ ಅವತ್ತು ಪ್ರೋಗ್ರಾಮ್. ಸೊ ಅವತ್ತು ಹೇಳಿದ್ದು ಅರ್ಜುನ ಸ್ಟಾರ್ಟ್ ಮಾಡಬೇಕು, ನಿಮ್ಮ ಪ್ರೊಡ್ಯೂಸರ್ ನಿಮ್ಮ ಅಕ್ಕ ಕೂಡ ಫಿಲ್ಮ್ ಮಾಡಬೇಕು ಅಂತ ಹೇಳಿ. ಸೊ ವಿ ವಾಂಟ್ ಟು ಡೂ ಗುಡ್ ಸಿನಿಮಾ. ಆ್ಯಂಡ್ ಅರ್ಜುನ್ ಜೊತೆ ನೆಕ್ಸ್ಟು ಆ ಥರ ಬೇರೆ ಬೇರೆ ಇದೆ. ಸೊ ಹೋಪ್ ನಿಮ್ಮೆಲ್ಲರ ಆಶೀರ್ವಾದ, ದೇವರ ಆಶೀರ್ವಾದ, ಫಾರ್ಚೂನ್ ಅಂತ ಏನು ಹೇಳ್ತೀವಿ ಅದಿರಬೇಕು. ಸೊ ತುಳುನಾಡು ಜೊತೆ ನಮ್ಮ ಕನೆಕ್ಷನ್ನು ಆ ಥರ ಭಾಳ ಖುಷಿಯಾಗುತ್ತೆ ಯಾವಾಗಲೂ ಮಂಗಳೂರು ಬರೋದು. ಜನರಿಗೆ ಇಷ್ಟ ಆಗುವಂಥ ಪಿಕ್ಚರ್ಸ್. ಕಾಮಿಡಿ ಇಲ್ಲದೆ ಅಂತೂ ನಾನು ತುಳು ಸಿನಿಮಾ ಒಂದಷ್ಟು ನೋಡಿದ್ದೇನೆ. ನಮ್ಮ ಮನೇಲಿ ಓಡ್ತಾನೆ ಇರುತ್ತೆ. ನಮ್ಮ ಕಾಪಿಕಾಡ್ ಅವ್ರದ್ದು, ಕೋಳಾರವ್ರದ್ದು, ಅವರ ಬಾಡಿ ಲ್ಯಾಂಗ್ವೇಜು, ಅವರ ಸ್ಟೈಲ್ ಆಫ್ ಡೈಲಾಗ್, ಆ ಇಂಟೋನೇಷನ್ನು, ಆ ನ್ಯಾಚುರಾಲಿಟಿ ಇದೆಯಲ್ಲ, ನಮ್ಮ ತುಳುನಾಡಿನ ತನವನ್ನು ಎತ್ತಿ ಸೊ ಅವ್ರ ಕಾಮಿಡಿ ಸೀನ್ಸು ನನಗೆ ನನ್ನ ಆಂಟಿ ಕಳಿಸ್ತಾ ಇರ್ತಾರೆ, ನಮ್ಮ ಅಂಕಲ್ ಕಳಿಸ್ತಾ ಇರ್ತಾರೆ, ನಮ್ಮ ಕಸಿನ್ಸ್ ಎಲ್ಲ ಇಲ್ಲಿ ಮಂಗಳೂರಿಂದ ಕಳಿಸ್ತಾರೆ.